ಆಮೇಲೆ ಯಾರು ಬ್ರಹ್ಮಚಾರಿ ಓಡ್ಬಂದು ಸತ್ಯ ಪಾರ್ ಮಾಡ್ತಾರೆ. ಅವನು ಹುಚ್ಚ ಹರೀಶ ಅವನು ಶ್ರೀಮಾತೆಯರನ್ನೇ ಬಡೆ ಸುತ್ತಾಕ್ಬಿಡ್ತಾನೆ. ಆಮೇಲೆ ಶ್ರೀಮಂತ ಸಿಟ್ಟು ಬಂದು ಅವನು ಸರಿಯಾಗಿ ಬಂದು ಮಲಗಿಸಿ ಒಂದು ಕನ್ಯೆ ಸರಿಯಾಗಿ ಬಿಟ್ಟು ಪಾಠ ಕಲಿಸ್ತಾರೆ. ಬದಲಾದಿ ರೂಪ ಅಂತ. ಹಂಗೆ ಯಾರಿಗೆ ಆಗಲಿ ಒಂದು ಕಾಣೆ ಆದರೆ ಅಷ್ಟು ಚಿತ್ರಹಿಂಸೆನ ಅನುಭವಿಸ್ತಂದ್ರೆ ಅವರು ಸಾಕ್ಷಾತ್ ದೇವಿ ಸ್ವರೂಪ ಇತ್ತು. ದೇವಿಯಲ್ಲದೆ ಮನುಷ್ಯ ಮಾತ್ರದಿಂದ ಈ ಹಿಂಸೆಗಳನ್ನು ಸಹಿಸಿಕೊಳ್ಳಲು ಸಾಧ್ಯವೇನು? ನಾನು ಬದುಕಿರುವವರೆಗೆ ಇವ್ರು ಯಾರು ನನ್ನನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಇವ್ರಿಗೆ ಅರ್ಥವಾಗುವುದಿಲ್ಲ ಅಂದರೆ ಅರ್ಥ ಆಗಲ್ಲ. ಅರ್ಥ ಆದರೂ ಅದು ಅನಂತರ ಅಂದ್ರೆ ನಾನು ತೀರೋದ ನಂತರ ಅರ್ಥ ಆಗುತ್ತೆ ಅಂತ ಶ್ರೀ ಮಾತೆಯವರು ಇಲ್ಲಿ ತಮ್ಮ ಸ್ವಸ್ವರೂಪದ ಬಗ್ಗೆ ಅಂದರೆ ಇವ್ರು ಯಾರು ಸುಮ್ಮನೆ ಸ್ವಾರ್ಥಕ್ಕೋಸ್ಕರ ನಾನು ಬಳಸ್ಕೊಂಡ್ರು, ನನ್ನ ಬೆಲೆ ನಿಜವಾದ ನನ್ನ ಒಳ ಸತ್ವ ಏನು, ನಾನು ಯಾರು ಅನ್ನೋಂಥ ಒಂದು ವಿಷಯನೇ ಗೊತ್ತಾಗ್ತಾ ಇಲ್ಲಲ್ಲ ಅಂತ ಶ್ರೀಮಾತೆಯವರು ಬಹಳ ವಿಷಾದದಿಂದ ಹೇಳ್ತಾ ಇದ್ದಾರೆ. ಅಂದರೆ ಇವೆಲ್ಲ ಘಟನೆಗಳನ್ನು ನಾವು ನೋಡ್ತಾ ಬಂದಾಗ ಲೋಕದ ಆಚೆಯ ಬೆಳಕು ಅದೇ ಎಷ್ಟು ಚೆನ್ನಾಗಿದೆ ನೋಡಿ. ಲೋಕದ ಒಳಗಿರೋಂಥ ಬೆಳಕಲ್ಲ, ಲೋಕದಿಂದ ಆಚೆ ಇರೋ ಬೆಳಕು ಯಾವುದು? ಪರಬ್ರಹ್ಮ ಸ್ವರೂಪ ಅಂತ. ಲೋಕದ ಆಚೆಯ ಬೆಳಕು ಅದೇ ಎಷ್ಟು ಚೆನ್ನಾಗಿ ಕೊಟ್ಟರು ಸ್ವಾಮಿ ಪುರುಷೋತ್ತಮಾಜಿಯವರು. ಯಜಮಾನಿ ಇವಾಗ ಎಂಥದ್ದು ಕೆಲವು ಶೀರ್ಷಿಕೆಗಳು ನೋಡ್ಬೇಕು. ಶ್ರೀಮಾತೆ ಶ್ರೀರಾಮಕೃಷ್ಣರು ರೂಪವೆರಡು ಶಕ್ತಿ ಒಂದು ಇದರಲ್ಲೆಲ್ಲ ಇದೆ. ಮಾನವೀಯ ಮುಸುಕಿನಲ್ಲಿ ಎಷ್ಟು ಚೆನ್ನಾಗಿ. ಹಾಗಾಗಿ ಇಷ್ಟು ಹೇಳ್ತಾ ಈ ಕಾಲಕ್ಕೆ ಸರಿ ಒಂದು